ನೋಡಿ, ಬಿಡದಿಯ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಒಂದ್ ಕಡೆಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆಗೆ ಯಾವ ಆಧಾರದ ಮೇಲೆ ನೀವು ಅನುಮತಿಯನ್ನು ಕೊಟ್ರಿ ಅಂತ ಇದೀಗ ಆ ಸುತ್ತಮುತ್ತಲಿನ ರೈತರು, ಗ್ರಾಮಸ್ಥರು ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಯಾಕೆ, ಯಾವ ಆಧಾರದ ಮೇಲೆ ನೀವು ಕೊಟ್ರಿ ಅನುಮತಿಯನ್ನ? ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೈರಮಂಗಲ ಸರ್ಕಲ್ ಬಂದ್ ಮಾಡಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಭೂಮಿ ಕಳೆದುಕೊಳ್ಳುತ್ತಿರುವಂತಹ ರೈತರಿಂದ ಸರ್ಕಾರ ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಾ ಇದೆ. ದನಕರುಗಳು, ಎತ್ತಿನ ಗಾಡಿಗಳು, ಟ್ರ್ಯಾಕ್ಟರ್ಸ್ ಗಳನ್ನ ನಿಲ್ಲಿಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜೀವವನ್ನ ಕೊಡ್ತೀವಿ, ಆದರೆ ಭೂಮಿ ಮಾತ್ರ ಬಿಡಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಭೂಮಿ ಕಳೆದುಕೊಳ್ಳುತ್ತಿರತಕ್ಕಂಥ ರೈತರು. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರುದ್ಧ ರೈತರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ಮತ್ತೊಂದು ಕಡೆಗೆ ಭೂಮಿಯನ್ನ ಕಳೆದುಕೊಳ್ತಕ್ಕಂತಹ ಒಂದು ಆತಂಕದಲ್ಲಿ ಅಲ್ಲಿನ ರೈತರಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ರೈತರು ಟ್ರ್ಯಾಕ್ಟರ್ಸ್ ಗಳನ್ನ, ದನ ಕರುಗಳನ್ನ ಎಲ್ಲವನ್ನೂ ತೆಗೆದುಕೊಂಡು ಬೀದಿಗೆ ಬಂದಿದ್ದಾರೆ. ಅಕಸ್ಮಾತ್ ಏನಾದರೂ ಬಿಡದಿಯ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ಗೆ ಅನುಮತಿ ಸಿಕ್ಕಿದ್ದು ಅದು ಕಾರ್ಯಗತ ಬಂದ್ರೆ ಅಕ್ಷರಶಃ ನಾವು ಬೀದಿಗೆ ಬರ್ತೀವಿ ಅಂತಕ್ಕಂತಹ ಆಕ್ರೋಶವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇದೀಗ ರೈತರು ಒಂದ್ ಕಡೆ ಸಿಡಿದೆದ್ದಿದ್ದಾರೆ. ಬೈರಮಂಗಲ ಸರ್ಕಲ್ ರಸ್ತೆಯನ್ನ ಬಂದ್ ಮಾಡಿ ಹೋರಾಟ ಮಾಡ್ತಿದ್ರೆ ನೋಡಿರ್ಬಹುದು. ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮುಖಾಂತರ ರಸ್ತೆಯನ್ನ ಬಂದ್ ಮಾಡಿದ್ರೆ, ರಸ್ತೆಯ ಮೇಲೆ ಅಡಿಗೆ ಮಾಡ್ತಿದ್ರೆ. ಸುಮಾರು 26 ಹಳ್ಳಿಯ ರೈತರು ಸಹ ಭಾಗಿಯಾಗಿದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಸರ್ಕಾರ ಇದೀಗ ಉಪನಗರ ಮಾಡಲು ಈಗ ಹೊರಟಿದೆ. 7,500 ಎಕರೆ ಅಧಿಕ ಭೂಮಿಯನ್ನ ರೈತರನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಈಗ ಮುಂದಾಗ್ತಿದೆ. ಆ ಒಂದು ದೃಷ್ಟಿಯಿಂದ ಇದೀಗ ರೈತರು ಸಿಡಿದೆದ್ದಿದ್ದಾರೆ. 2 ಗ್ರಾಮ ಪಂಚಾಯತಿಯ, ಯಾಕಂದ್ರೆ ಒಂದ್ ಕಡೆ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ 2 ಗ್ರಾಮ ಪಂಚಾಯತ್ 26 ಹಳ್ಳಿಯ ರೈತರು ಬಂದು ರಸ್ತೆ ಬಂದ್ ಮಾಡಿದ್ದಾರೆ, ಹೋರಾಟ ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನು ವಾಪಸ್ ತೆಗೆದುಕೊಳ್ಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಅಂತಿದ್ದಾರೆ. ಯಾಕಂದ್ರೆ 14 ತಿಂಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಬಟ್ ಇದೀಗ ತೀವ್ರ ಸ್ವರೂಪ ಹೋರಾಟ ಮುಂದುವರೆದಿದೆ. ಸಾಕಷ್ಟು ರೈತರಿದ್ರೆ ಅವ್ರನ್ನ ಮಾತಾಡಿಸ್ತೀನಿ, ಕೇಳ್ತೀನಿ. ಸರ್, ಒಂದ್ ಕಡೆ ರಸ್ತೆ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗಿದ್ರಿ, ಸರ್ಕಾರಕ್ಕೆ ಏನ್ ಎಚ್ಚರಿಕೆ ನೀಡಿದ್ರಂತ? ಕಳೆದ 14 ತಿಂಗಳಿಂದ ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ಗ್ರಾಮ ಪಂಚಾಯಿತಿಯ ರೈತರು ಎಲ್ಲಾ ರೀತಿಯ ಮನವಿಗಳನ್ನು, ಅಂದ್ರೆ ರಾಜ್ಯಪಾಲರಾದಿಯಾಗಿ, ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿಗಳಾದಿಯಾಗಿ, ಶಾಸಕರಾದಿಯಾಗಿ, ಜಿಲ್ಲಾಧಿಕಾರಿ ಆದಿಯಾಗಿ, ಜಿಬಿಡಿ ಅಧಿಕಾರಿಗಳಾದಿಯಾಗಿ, ತಹಸೀಲ್ದಾರ್ ಆದಿಯಾಗಿ, ಮತ್ತೆ ಎಡಿಸಿಯರು ಸಹ ಬಂದಿರೋ, ಮತ್ತೆ ಪೊಲೀಸ್ ಇಲಾಖೆಯರಾದಿಯಾಗಿ ಎಲ್ಲಾ ರೀತಿಯ ಮನವಿಗಳನ್ನು 2 ಬಾರಿ 3 ಬಾರಿ ನಾವೆಲ್ಲರಿಗೂ ಮನವಿ ಕೊಟ್ವಿ. ನಮ್ಮಲ್ಲಿರುವಂತ ಅಂಕಿಅಂಶಗಳನ್ನು ಮಾಹಿತಿ ಕೊಟ್ವಿ. ಇಲ್ಲಿ ಅತ್ಯಂತ ನೀರಾವರಿ ಪ್ರದೇಶ ಇದೆ, ಇಲ್ಲಿ ನದಿಗಳು ಹರಿತವೆ, ಇಲ್ಲಿ ವ್ಯವಸಾಯಕ್ಕೆ ತುಂಬಾ ಯೋಗ್ಯವಾದ ಭೂಮಿ, ಬಹುವಾರ್ಷಿಕ ಬೆಳೆಗಳಿದೆ, ಶೇಕಡ 90% ಅಷ್ಟು ನೀರಾವರಿ ಮತ್ತು ತೋಟಗಾರಿಕೆಯಿಂದ ಕೂಡಿದೆ. ಮತ್ತೆ ಸುಮಾರು 6.5 7 ಲಕ್ಷ ಲೀಟರ್ ಕೆಎಂಎಫ್ಗೆ ಹಾಲು ಹೋಗ್ತಾ ಇದೆ. ತಿಂಗಳು ಸುಮಾರು 5 ಕೋಟಿಯಷ್ಟು ರೇಷ್ಮೆ ಬೆಳೀತಾ ಇದ್ದಾರೆ. ಎಲ್ಲಾ ಇಲಾಖೆಯಿಂದ ತಗೊಂಡಂತ ಮಾಹಿತಿಗಳನ್ನ, ಅಂಕಿಅಂಶಗಳನ್ನ ನಾವು ಕೊಟ್ಟಿದ್ದ ಜೊತೆಗೆ ಅಹೋರಾತ್ರಿ ಧರಣಿಯನ್ನು ಕಳೆದ 14 ತಿಂಗಳಿಂದ ನಾವು ಬೈರಮಂಗಲ ಸರ್ಕಲ್ ಮಾಡಿದ್ವಿ. ಪಾದಯಾತ್ರೆಗಳು ಮಾಡಿದ್ವಿ. ನಾವು ಪೊಲೀಸರಿಗೂ ಮತ್ತೆ ಕಾನೂನು ಗೌರವ ಕೊಟ್ಟುಕೊಂಡು ಅತ್ಯಂತ ಶಾಂತಿಯುತವಾಗಿ, ಯಾರಿಗೂ ತೊಂದರೆ ಆಗದಂಗೆ, ಸಾರ್ವಜನಿಕ ತೊಂದರೆ ಆಗದಂಗೆ, ಯಾವುದೇ ವಾಹನಗಳು ತೊಂದರೆ ಆಗದಂಗೆ ನಾವು ಕೊಟ್ಟಂತ ಒಂದು ಹೋರಾಟಗಳು ಮಾಡ್ಕೊಂಡು ಬಂದ್ವಿ. ನಮ್ಮ ಇಷ್ಟು ಹೋರಾಟಗಳನ್ನು, ಇಷ್ಟು ಮನವಿಗಳನ್ನು ಒಂದು ಡಸ್ಟ್ಬಿನ್ಗೆ ಎಸ್ಬಿಟ್ಟು ನಮ್ಮನ್ನ ಒಂದು ಕಾಲ್ಕಾಸದ ತರ ನೋಡಿದ್ದಾರೆ. ಮೊನ್ನೆ ಕಳೆದ 30ನೇ ತಾರೀಕು ಕ್ಯಾಬಿನೆಟ್ ಏನು ಅನುಮೋದನೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿಗಳು ಅದರಲ್ಲೊಂದು ಉಲ್ಲೇಖ ಹಾಕಿದ್ದಾರೆ. ಆ ಉಲ್ಲೇಖದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ಗ್ರಾಮ ಸಭೆ ಮಾಡಿ, ಗ್ರಾಮ ಸಭೆಯಿಂದ ಜನರಿಂದ ಅಭಿಪ್ರಾಯ ಪಡೆದು ಒಪ್ಪಿಗೆ ಪಡೆದಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ. ಇದು ನಾನು ಹೇಳ್ತಾರಲ್ಲ, ಏಪ್ರಿಲ್ 30ನೇ ತಾರೀಕು ನಡೆದ ಕ್ಯಾಬಿನೆಟ್ ನಡೆದಂತ ಏನು ಸಭೆ ನಡುವಳಿ ಇದೆ, ಆ ನಡುವಳಿಯಲ್ಲಿ ಉಲ್ಲೇಖದಲ್ಲಾಗಿದ್ದು. ಮತ್ತೊಂದು ಕಡೆ ಏನ್ ಹೇಳ್ತಾರೆ, ಜಿಬಿಡಿಯಿಂದ ನಮ್ಗೇನು ಕಳೆದ ಮಾರ್ಚ್ 2025 11ನೇ ತಾರೀಕು ಏನು ನೋಟಿಫಿಕೇಶನ್ ಆಯಿತು, ಆಗ ಪತ್ರಿಕಾ ಪ್ರಕಟಣೆ ಮುಖಾಂತರ 30 ದಿನಗಳ ಕಾಲದಲ್ಲಿ ಯಾವುದೇ ಅಬ್ಜೆಕ್ಷನ್ಸ್ ಇದೆ ನೀವು ಕೊಡಬೇಕು, ಆಕ್ಷೇಪಣೆ ಕೊಡಬೇಕು ಅಂತ ಕೇಳಿದ್ರು. ಈ ಉಲ್ಲೇಖದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೊಟ್ಟಿರುವಂತ ಆಕ್ಷೇಪಣೆಯನ್ನು ನಮ್ಗೆ ಅವಶ್ಯಕತೆ ಇದೆ, ಸರ್ಕಾರ ತಿರಸ್ಕರಿಸಿದೀವಿ ಅಂತಾರೆ. ನಮ್ಮ ಆಕ್ಷೇಪಣೆ ತಿರಸ್ಕರಿಸಬೇಕಾದ್ರೆ ಕಾನೂನಲ್ಲಿ ಇವರು ನಮ್ಮ ಆಕ್ಷೇಪಣೆ ತಿರಸ್ಕರಿಸಿದ್ರೆ ಯಾವ ಉದ್ದೇಶಕ್ಕೆ ಆಕ್ಷೇಪಣೆ ಕಾಲ್ ಮಾಡಿದ್ರು? ರೈತರು ಹೇಳ್ತಿದ್ರೆ ಇಲ್ಲಿ ಯಾರೂ ಬಂದಿಲ್ಲ, ಯಾರು ವಿಚಾರಣೆ ಸಹ ಮಾಡಿಲ್ಲ, ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಎಲ್ಲ ಸುಳ್ಳಾಗಿ ಅವರೇ ಹೇಳ್ತಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಈಗ ರೈತರು ಪಟ್ಟು ಹಿಡಿದಿದ್ದಾರೆ. ನೋಡ್ತಿರ್ಬೋದು, ಟ್ರ್ಯಾಕ್ಟರ್, ಎತ್ತಿನ ಬಂಡಿಯ ತಂದು ಈಗ ಇಲ್ಲೇ ನಿಲ್ಲಿಸಿದ್ದಾರೆ, ರೋಡಲ್ಲಿ ನಿಲ್ಲಿಸಿದ್ದಾರೆ. ಒಂದ್ ಕಡೆ ಪೊಲೀಸರು ಸಹ ಬಂದಿದ್ದಾರೆ ಈ ಒಂದು ಬೈರಮಂಗಲ ಸುತ್ತಮುತ್ತ. ಯಾಕಂದ್ರೆ ಇಲ್ಲಿಂದ ಕನಕಪುರ ಅರ್ಧ ಗಂಟೆ ದಾರಿ ಇದೆ, 26 ಕಿಲೋಮೀಟರ್ ಆಗುತ್ತೆ. ಒಂದ್ ಕಡೆ ರಸ್ತೆಯಲ್ಲೇ ಅಡಿಗೆ ಮಾಡ್ತಿದ್ರೆ ಸಾವಿರಾರು ರೈತರು ಸಹ ಬಂದಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ 7,500 ಎಕರೆಯಷ್ಟು ಈ ಒಂದು ಭೂಮಿಯನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದೆ.
ಆ ಒಂದು ದೃಷ್ಟಿಯಿಂದ ಸುಮಾರು 14 ತಿಂಗಳಿಂದ ಒಂದ್ ಕಡೆ ಹೋರಾಟ ಮಾಡಿಕೊಂಡು ರೈತರು ಬಂದಿದ್ದಾರೆ. ಒಂದ್ ಕಡೆ ಮಹಿಳಾ ರೈತರು ಸಹ ಭಾಗಿಯಾಗಿದ್ದಾರೆ, ಮಕ್ಕಳು ಎಲ್ಲಾ ಇಡೀ ಕುಟುಂಬದವರು. ಯಾಕಂದ್ರೆ ಭೂಮಿ ಹೋಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ರೈತರು ಪಟ್ಟು ಹಿಡಿದಿದ್ದಾರೆ ಮತ್ತು ರಸ್ತೆಯಲ್ಲಿ ಸಹ ಅಡಿಗೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ. ಇದು ಕಂಟಿನ್ಯೂ ಆಗಿರುತ್ತೆ ನಮ್ಮ ಹೋರಾಟ. ಭೂ ಸ್ವಾಧೀನ ವಾಪಸ್ ನೀವು ಪಡೆದುಕೊಳ್ಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಆಗುತ್ತೆ, ಇಲ್ಲೇ ನಾವು ಸಾಯ್ತೀವಿ ಅಂತ ಒಂದ್ ಕಡೆ ಸರ್ಕಾರಕ್ಕೆ ಇಲ್ಲಿನ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬಿಡದಿಯ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಒಂದ್ ಕಡೆಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ಮತ್ತೊಂದು ಕಡೆಗೆ ಯಾವ ಆಧಾರದ ಮೇಲೆ ನೀವು ಅನುಮತಿಯನ್ನು ಕೊಟ್ರಿ ಅಂತ ಇದೀಗ ಆ ಸುತ್ತಮುತ್ತಲಿನ ರೈತರು, ಗ್ರಾಮಸ್ಥರು ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಯಾಕೆ, ಯಾವ ಆಧಾರದ ಮೇಲೆ ನೀವು ಕೊಟ್ರಿ ಅನುಮತಿಯನ್ನ? ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೈರಮಂಗಲ ಸರ್ಕಲ್ ಬಂದ್ ಮಾಡಿ ರೈತರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಭೂಮಿ ಕಳೆದುಕೊಳ್ಳುತ್ತಿರುವಂತಹ ರೈತರಿಂದ ಸರ್ಕಾರ ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಾ ಇದೆ. ದನಕರುಗಳು, ಎತ್ತಿನ ಗಾಡಿಗಳು, ಟ್ರ್ಯಾಕ್ಟರ್ಸ್ ಗಳನ್ನ ನಿಲ್ಲಿಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜೀವವನ್ನ ಕೊಡ್ತೀವಿ, ಆದರೆ ಭೂಮಿ ಮಾತ್ರ ಬಿಡಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಭೂಮಿ ಕಳೆದುಕೊಳ್ಳುತ್ತಿರತಕ್ಕಂಥ ರೈತರು. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರುದ್ಧ ರೈತರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ಮತ್ತೊಂದು ಕಡೆಗೆ ಭೂಮಿಯನ್ನ ಕಳೆದುಕೊಳ್ತಕ್ಕಂತಹ ಒಂದು ಆತಂಕದಲ್ಲಿ ಅಲ್ಲಿನ ರೈತರಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ರೈತರು ಟ್ರ್ಯಾಕ್ಟರ್ಸ್ ಗಳನ್ನ, ದನ ಕರುಗಳನ್ನ ಎಲ್ಲವನ್ನೂ ತೆಗೆದುಕೊಂಡು ಬೀದಿಗೆ ಬಂದಿದ್ದಾರೆ. ಅಕಸ್ಮಾತ್ ಏನಾದರೂ ಬಿಡದಿಯ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ಗೆ ಅನುಮತಿ ಸಿಕ್ಕಿದ್ದು ಅದು ಕಾರ್ಯಗತ ಬಂದ್ರೆ ಅಕ್ಷರಶಃ ನಾವು ಬೀದಿಗೆ ಬರ್ತೀವಿ ಅಂತಕ್ಕಂತಹ ಆಕ್ರೋಶವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇದೀಗ ರೈತರು ಒಂದ್ ಕಡೆ ಸಿಡಿದೆದ್ದಿದ್ದಾರೆ. ಬೈರಮಂಗಲ ಸರ್ಕಲ್ ರಸ್ತೆಯನ್ನ ಬಂದ್ ಮಾಡಿ ಹೋರಾಟ ಮಾಡ್ತಿದ್ರೆ ನೋಡಿರ್ಬಹುದು. ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮುಖಾಂತರ ರಸ್ತೆಯನ್ನ ಬಂದ್ ಮಾಡಿದ್ರೆ ರಸ್ತೆಯ ಮೇಲೆ ಅಡಿಗೆ ಮಾಡ್ತಿದ್ರೆ ಸುಮಾರು 26 ಹಳ್ಳಿಯ ರೈತರು ಸಹ ಭಾಗಿಯಾಗಿದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಸರ್ಕಾರ ಇದೀಗ ಉಪನಗರ ಮಾಡಲು ಈಗ ಹೊರಟಿದೆ. 7,500 ಎಕರೆ ಅಧಿಕ ಭೂಮಿಯನ್ನ ರೈತರನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರೀಗ ಮುಂದಾಗ್ತಿದೆ. ಆ ಒಂದು ದೃಷ್ಟಿಯಿಂದ ಇದೀಗ ರೈತರು ಸಿಡಿದೆದ್ದಿದ್ದಾರೆ. 2 ಗ್ರಾಮ ಪಂಚಾಯತಿಯ, ಯಾಕಂದ್ರೆ ಒಂದ್ ಕಡೆ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ 2 ಗ್ರಾಮ ಪಂಚಾಯತ್ 26 ಹಳ್ಳಿಯ ರೈತರು ಬಂದು ರಸ್ತೆ ಬಂದ್ ಮಾಡಿದ್ದಾರೆ, ಹೋರಾಟ ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನು ವಾಪಸ್ ತೆಗೆದುಕೊಳ್ಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಅಂತಿದ್ದಾರೆ. ಯಾಕಂದ್ರೆ 14 ತಿಂಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಬಟ್ ಇದೀಗ ತೀವ್ರ ಸ್ವರೂಪ ಹೋರಾಟ ಮುಂದುವರೆದಿದೆ. ಸಾಕಷ್ಟು ರೈತರಿದ್ರೆ ಅವ್ರನ್ನ ಮಾತಾಡಿಸ್ತೀನಿ, ಕೇಳ್ತೀನಿ. ಸರ್, ಒಂದ್ ಕಡೆ ರಸ್ತೆ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗಿದ್ರಿ, ಸರ್ಕಾರಕ್ಕೆ ಏನ್ ಎಚ್ಚರಿಕೆ ನೀಡಿದ್ರಂತ? ಕಳೆದ 14 ತಿಂಗಳಿಂದ ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ಗ್ರಾಮ ಪಂಚಾಯಿತಿಯ ರೈತರು ಎಲ್ಲಾ ರೀತಿಯ ಮನವಿಗಳನ್ನು, ಅಂದ್ರೆ ರಾಜ್ಯಪಾಲರಾದಿಯಾಗಿ, ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿಗಳಾದಿಯಾಗಿ, ಶಾಸಕರಾದಿಯಾಗಿ, ಜಿಲ್ಲಾಧಿಕಾರಿ ಆದಿಯಾಗಿ, ಜಿಬಿಡಿ ಅಧಿಕಾರಿಗಳಾದಿಯಾಗಿ, ತಹಸೀಲ್ದಾರ್ ಆದಿಯಾಗಿ, ಮತ್ತೆ ಎಡಿಸಿಯರು ಸಹ ಬಂದಿರೋ, ಮತ್ತೆ ಪೊಲೀಸ್ ಇಲಾಖೆಯರಾದಿಯಾಗಿ ಎಲ್ಲಾ ರೀತಿಯ ಮನವಿಗಳನ್ನು 2 ಬಾರಿ 3 ಬಾರಿ ನಾವೆಲ್ಲರಿಗೂ ಮನವಿ ಕೊಟ್ವಿ. ನಮ್ಮಲ್ಲಿರುವಂತ ಅಂಕಿಅಂಶಗಳನ್ನ ಮಾಹಿತಿ ಕೊಟ್ವಿ. ಇಲ್ಲಿ ಅತ್ಯಂತ ನೀರಾವರಿ ಪ್ರದೇಶ ಇದೆ, ಇಲ್ಲಿ ನದಿಗಳು ಹರಿತವೆ, ಇಲ್ಲಿ ವ್ಯವಸಾಯಕ್ಕೆ ತುಂಬಾ ಯೋಗ್ಯವಾದ ಭೂಮಿ, ಬಹುವಾರ್ಷಿಕ ಬೆಳೆಗಳಿದೆ, 90% ಅಷ್ಟು ನೀರಾವರಿ ಮತ್ತು ತೋಟಗಾರಿಕೆಯಿಂದ ಕೂಡಿದೆ. ಮತ್ತೆ ಸುಮಾರು 6.5 7 ಲಕ್ಷ ಲೀಟರ್ ಕೆಎಂಎಫ್ಗೆ ಹಾಲು ಹೋಗ್ತಾ ಇದೆ. ತಿಂಗಳು ಸುಮಾರು 5 ಕೋಟಿಯಷ್ಟು ರೇಷ್ಮೆ ಬೆಳೀತಾ ಇದ್ದಾರೆ. ಎಲ್ಲಾ ಇಲಾಖೆಯಿಂದ ತಗೊಂಡಂತ ಮಾಹಿತಿಗಳನ್ನ, ಅಂಕಿಅಂಶಗಳನ್ನ ನಾವು ಕೊಟ್ಟಿದ್ದ ಜೊತೆಗೆ ಅಹೋರಾತ್ರಿ ಧರಣಿಯನ್ನು ಕಳೆದ 14 ತಿಂಗಳಿಂದ ನಾವು ಬೈರಮಂಗಲ ಸರ್ಕಲ್ ಮಾಡಿದ್ವಿ. ಪಾದಯಾತ್ರೆಗಳು ಮಾಡಿದ್ವಿ. ನಾವು ಪೊಲೀಸರಿಗೂ ಮತ್ತೆ ಕಾನೂನು ಗೌರವ ಕೊಟ್ಟುಕೊಂಡು ಅತ್ಯಂತ ಶಾಂತಿಯುತವಾಗಿ, ಯಾರಿಗೂ ತೊಂದರೆ ಆಗದಂಗೆ, ಸಾರ್ವಜನಿಕ ತೊಂದರೆ ಆಗದಂಗೆ, ಯಾವುದೇ ವಾಹನಗಳು ತೊಂದರೆ ಆಗದಂಗೆ ನಾವು ಕೊಟ್ಟಂತ ಒಂದು ಹೋರಾಟಗಳು ಮಾಡ್ಕೊ ಬಂದ್ವಿ. ನಮ್ಮ ಇಷ್ಟು ಹೋರಾಟಗಳನ್ನು, ಇಷ್ಟು ಮನವಿಗಳನ್ನು ಒಂದು ಡಸ್ಟ್ಬಿನ್ಗೆ ಎಸ್ಬಿಟ್ಟು ನಮ್ಮನ್ನ ಒಂದು ಕಾಲ್ಕಾಸದ ತರ ನೋಡಿದ್ದಾರೆ. ಮೊನ್ನೆ ಕಳೆದ 30ನೇ ತಾರೀಕು ಕ್ಯಾಬಿನೆಟ್ ಏನು ಅನುಮೋದನೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿಗಳು ಅದರಲ್ಲೊಂದು ಉಲ್ಲೇಖ ಹಾಕಿದ್ದಾರೆ. ಆ ಉಲ್ಲೇಖದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆಯಿಂದ ಜನರಿಂದ ಅಭಿಪ್ರಾಯ ಪಡೆದು ಒಪ್ಪಿಗೆ ಪಡೆದಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ. ಇದು ನಾನು ಹೇಳ್ತಾರಲ್ಲ, ಏಪ್ರಿಲ್ 30ನೇ ತಾರೀಕು ನಡೆದ ಕ್ಯಾಬಿನೆಟ್ ನಡೆದಂತ ಏನು ಸಭೆ ನಡುವಳಿ ಇದೆ, ಆ ನಡುವಳಿಯಲ್ಲಿ ಉಲ್ಲೇಖದಲ್ಲಾಗಿದ್ದು. ಮತ್ತೊಂದು ಕಡೆ ಏನ್ ಹೇಳ್ತಾರೆ, ಜಿಬಿಡಿಯಿಂದ ನಮ್ಗೇನು ಕಳೆದ ಮಾರ್ಚ್ 2025 11ನೇ ತಾರೀಕು ಏನು ನೋಟಿಫಿಕೇಶನ್ ಆಯಿತು, ಆಗ ಪತ್ರಿಕಾ ಪ್ರಕಟಣೆ ಮುಖಾಂತರ 30 ದಿನಗಳ ಕಾಲದಲ್ಲಿ ಯಾವುದೇ ಅಬ್ಜೆಕ್ಷನ್ಸ್ ಇದೆ ನೀವು ಕೊಡಬೇಕು, ಆಕ್ಷೇಪಣೆ ಕೊಡಬೇಕು ಅಂತ ಕೇಳಿದ್ರು. ಈ ಉಲ್ಲೇಖದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೊಟ್ಟಿರುವಂತಹ ಆಕ್ಷೇಪಣೆಯನ್ನು ನಮ್ಗೆ ಅವಶ್ಯಕತೆ ಇದೆ, ಸರ್ಕಾರ ತಿರಸ್ಕರಿಸಿದೀವಿ ಅಂತಾರೆ. ನಮ್ಮ ಆಕ್ಷೇಪಣೆ ತಿರಸ್ಕರಿಸಬೇಕಾದ್ರೆ ಕಾನೂನಲ್ಲಿ ನಮ್ಮ ಆಕ್ಷೇಪಣೆ ತಿರಸ್ಕರಿಸಿದ್ರೆ ಯಾವ ಉದ್ದೇಶಕ್ಕೆ ಆಕ್ಷೇಪಣೆ ಕಾಲ್ ಮಾಡಿದ್ರು? ರೈತರು ಹೇಳ್ತಿದ್ರೆ
ಇಲ್ಲಿ ಯಾರೂ ಬಂದಿಲ್ಲ, ಯಾರು ವಿಚಾರಣೆ ಸಹ ಮಾಡಿಲ್ಲ, ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಎಲ್ಲ ಸುಳ್ಳಾಗಿ ಅವರೇ ಹೇಳ್ತಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಈಗ ರೈತರು ಪಟ್ಟು ಹಿಡಿದಿದ್ದಾರೆ. ನೋಡ್ತಿರ್ಬೋದು, ಟ್ರ್ಯಾಕ್ಟರ್ ಎತ್ತಿನ ಬಂಡಿಯ ತಂದು ಈಗ ಇಲ್ಲೇ ನಿಲ್ಲಿಸಿದ್ದಾರೆ, ರೋಡಲ್ಲಿ ನಿಲ್ಲಿಸಿದ್ದಾರೆ. ಒಂದ್ ಕಡೆ ಪೊಲೀಸರು ಸಹ ಬಂದಿದ್ದಾರೆ ಈ ಒಂದು ಬೈರಮಂಗಲ ಸುತ್ತಮುತ್ತ. ಯಾಕಂದ್ರೆ ಇಲ್ಲಿಂದ ಕನಕಪುರ ಅರ್ಧ ಗಂಟೆ ದಾರಿ ಇದೆ, 26 ಕಿಲೋಮೀಟರ್ ಆಗುತ್ತೆ. ಒಂದ್ ಕಡೆ ರಸ್ತೆಯಲ್ಲೇ ಅಡಿಗೆ ಮಾಡ್ತಿದ್ರೆ ಸಾವಿರಾರು ರೈತರು ಸಹ ಬಂದಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ 7,500 ಎಕರೆಯಷ್ಟು ಈ ಒಂದು ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಆ ಒಂದು ದೃಷ್ಟಿಯಿಂದ ಸುಮಾರು 14 ತಿಂಗಳಿಂದ ಒಂದ್ ಕಡೆ ಹೋರಾಟ ಮಾಡಿಕೊಂಡು ರೈತರು ಬಂದಿದ್ದಾರೆ. ಒಂದ್ ಕಡೆ ಮಹಿಳಾ ರೈತರು ಸಹ ಭಾಗಿಯಾಗಿದ್ದಾರೆ, ಮಕ್ಕಳು ಎಲ್ಲ ಇಡೀ ಕುಟುಂಬದವರು. ಯಾಕಂದ್ರೆ ಭೂಮಿ ಹೋಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ರೈತರು ಪಟ್ಟು ಹಿಡಿದಿದ್ದಾರೆ ಮತ್ತು ರಸ್ತೆಯಲ್ಲಿ ಸಹ ಅಡಿಗೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ. ಇದು ಕಂಟಿನ್ಯೂ ಆಗಿರುತ್ತೆ ನಮ್ಮ ಹೋರಾಟ. ಭೂ ಸ್ವಾಧೀನ ವಾಪಸ್ ನೀವು ಪಡೆದುಕೊಳ್ಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಆಗುತ್ತೆ, ಇಲ್ಲೇ ನಾವು ಸಾಯ್ತೀವಿ ಅಂತ ಒಂದ್ ಕಡೆ ಸರ್ಕಾರಕ್ಕೆ ಇಲ್ಲಿನ ರೈತ